ಬಸವಪಟ್ಟಣ ರಾಂಪುರ ಹಾಲಸ್ವಾಮಿ ಮಠದ ಚರಿತ್ರೆ ಹೆಂಗೈತಪ್ಪ ಅಂತಂದ್ರೆ ಒಂದು ರೀತಿ ಸಮುದ್ರ ಇದ್ದಂಗೆ ಐತ್ರಿ. ಒಂದು ದಿನ ಏನಾಗ್ತತಪ್ಪ ಅಂತಂದ್ರೆ ಬಸವಲಿಂಗಯ್ಯನವರು ಹಾಲಸ್ವಾಮಿಗೆ ಹೇಳ್ತಾರಂತ್ರಿ, ಹಾಲೇಶ ಗುಡ್ಡಕ್ಕೆ ಹೋಗ್ಬಿಟ್ಟು ಹುಲ್ ಕೊಯ್ಕೊಂಡ್ ಬಾರಪ್ಪ ಅಂತ ಹೇಳ್ತಾರಂತ್ರಿ. ಅವಾಗ ಹಾಲಸ್ವಾಮಿಗಳು ಆಯ್ತಪ್ಪ ಆಗಲಿ ಅಂದ್ಬಿಟ್ಟು ಗುಡ್ಡಕ್ಕೆ ಹುಲ್ ಕೊಯ್ಕೊಂಡ್ ಬರಕ್ಕೆ ಅಂತ ಹೋಗ್ತಾರಂತ್ರಿ. ಅಲ್ಲಿ ಬಹಳ ಚೆನ್ನಾಗಿ ಬೆಳೆದಿರ್ತಕ್ಕಂಥ ಹುಲ್ನ ನೋಡ್ತಾರಂತ್ರಿ ಗುರುಗಳು. ಆ ಹುಲ್ನ ಕೊಯ್ತಾ ಇರ್ಬೇಕಾದ್ರೆ ದೊಡ್ಡದೊಂದು ಸರ್ಪ ಬಂದು ಹಾಲಸ್ವಾಮಿಗಳ ಪಾದಕ್ಕೆ ಕಚ್ಚಿ ಬಿಡ್ತದಂತ್ರಿ. ಅವಾಗ ಗುರುಗಳು ನೋಡಿ ನಗ್ತಾರಂತ್ರಿ, ಅಲ್ಲಪ್ಪ ನಾ ಏನ್ ಮಾಡಿದೆ ಅಂತ ಹೇಳ್ಬಿಟ್ಟು ನನ್ನ ಪಾದಕ್ಕೆ ಕಚ್ಚಿದೀಯಾ, ಗುರುವಿನ ಮೇಲೆ ಅಷ್ಟಗಂತ ಕೋಪೇನಪ್ಪ, ನೀ ಹೆಂಗ್ ಬಂದು ಕಚ್ಚಿದೆಯಲ್ಲೋ ಅದೇ ರೀತಿಯಾಗಿ ಬಂದು ವಾಪಸ್ ವಿಷ ಹೀರ್ಕೊಂಡು ಹೋಗಪ್ಪ ಅಂತ ಗುರುಗಳು ಸರ್ಪಕ್ಕೆ ಆಜ್ಞೆ ಮಾಡ್ತಾರಂತ್ರಿ. ಅವಾಗ ಸರ್ಪ ಬಂದ್ಬಿಟ್ಟು ವಿಷಯನ ವಾಪಸ್ ಹೀರ್ಕೊಂಡು ಗುರುಗಳಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ ಹೋಗ್ತದಂತ್ರಿ. ಗುರುವಿನ ಮಹಿಮೆ ಪವಾಡ ಅಪಾರವಾದದ್ದು. ಕಚ್ಚಿದ ಸರ್ಪಕ್ಕೆ ಆಜ್ಞೆಯ ನಿಟ್ಟನು ವಿಷವನ್ನು ಮರಳಿ ತೀರುವಂತೆ. ನಾಡಿನ ಜನಗಳೇ ಕೇಳಿರಿ ನೀವು ರಾಂಪುರ ಸ್ವಾಮಿಯ ಕಥೆಯನ್ನು, ಸ್ವಲ್ಪದರಲ್ಲಿಯೇ ಹೇಳುವೆ ನಾನು ಹಾಲೇಶರ ಮಹಿಮೆಯನ್ನು.